ಟಿಬಿ ಡ್ಯಾಂನಿಂದ ಬಲದಂಡೆ ಎಡದಂಡೆ ಕಾಲುವೆಗಳಿಗೆ ನೀರು ಬಿಡುಗಡೆ. ಎಡದಂಡೆ ಕಾಲುವೆಗೆ 4,000 ಕ್ಯೂಸೆಕ್ ನೀರು ಹರಿವು, ಬಲದಂಡೆ ಕಾಲುವೆಗೆ 8,000 ಕ್ಯೂಸೆಕ್ ನೀರು ಬಿಡುಗಡೆ. ಬಳ್ಳಾರಿ ಮುಖಾಂತರ ಆಂಧ್ರ ಪ್ರದೇಶದತ್ತ ಹರಿಯುವಂತ ಬಲದಂಡೆ ಕಾಲುವೆ ನೀರು ಈ ಬಾರಿ ಕರ್ನಾಟಕದ ಪಾಲಿನ ನೀರು ಮಾತ್ರ ಹರಿಸ್ತಾ ಇರುವಂತ ಆರೋಪ. ಹಿಂದೆ ಕರ್ನಾಟಕ ಆಂಧ್ರ ಜಂಟಿಯಾಗಿ ನೀರು ಹರಿಸಲಾಗ್ತಾ ಇತ್ತು. ಆಗ ಗಡಿಭಾಗದ ಜಮೀನುಗಳಿಗೆ ಸಮರ್ಪಕವಾಗಿ ನೀರು ತಲುಪ್ತಾ ಇತ್ತು. ಆದರೆ ಈಗ ಕರ್ನಾಟಕದ ಪಾಲಿನ ನೀರು ಮಾತ್ರ ಹರಿತಾ ಇರುವಂತ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಮುಂದೆ ಸಾಗ್ತಾ ಇಲ್ಲ ಎಂಬ ಆರೋಪ. ಸಮಯಕ್ಕೆ ನೀರು ಸಿಗದೆ ಭತ್ತದ ಬೆಳೆ ಸೇರಿ ಇತರೆ ಬೆಳೆಗಳಿಗೆ ಸಂಕಷ್ಟದ ಆತಂಕ ಎದುರಾಗ್ಬಿಟ್ಟಿದೆ. ಹೀಗಾಗಿ ಎರಡೂ ರಾಜ್ಯದವರು ಒಟ್ಟಾಗಿ ನೀರು ಹರಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ನೋಡಿ, ಆಂಧ್ರ ಪ್ರದೇಶದತ್ತ ಹರಿಯುವಂತ ಬಲದಂಡೆ ಕಾಲುವೆ ಕರ್ನಾಟಕದ ಪಾಲಿನ ನೀರು ಮಾತ್ರ ಹರಿಸ್ತಾನೇ ಇಲ್ಲ ಅನ್ನುವಂತ ಒಂದು ಗಂಭೀರವಾದಂತ ಆರೋಪ. ಹಾಗಾಗಿ ದಯವಿಟ್ಟು ನೀರು ಹರಿಸಬೇಕು ಆಂಧ್ರದವರು ಅಂತ ಕೇಳ್ಕೊಳ್ತಾ ಇದ್ದಾರೆ. ಏನೈತೆ ಆಂಧ್ರ ಕರ್ನಾಟಕ ಜಂಟಿ ಕಾಲುವೆ, ನೀವು ಆಂಧ್ರದವರ ಜಂಟಿಯಾಗಿ ನೀರು ತಗೊಂಡ್ರೆ ಸರಿ, ಜಂಟಿ ತಾಂಬದಲ್ಲ ಅಂತಂದೇಳಿ ನಿಮಗೆ ಗೊತ್ತಾಗಿ ಏನು ತಾಂಬದಕ್ಕಾಗಿ ತಾಸರ್ ಮಾಡೋದಕ್ಕಾಗಿ ನಾಳೆ ಬೆಳಗ್ಗೆ ಸಿಂಧವಾಡ ರೈತರು ಎಲ್ಲ ಸೀರ್ಬಿಟ್ಟು ಮೇಲೆ ಮಣ್ಣೈತೆ. ಇವಾಗ JCB ಬರ್ತದೆ, ನಾಳೆ ಎಲ್ಲ ರೆಡಿ ಮಾಡ್ಕೊಂತೀವಿ. ಇವತ್ತೇನು ಅಡ್ಡಕ್ಕೆ ಕೂಡ ರೆಡಿ ಅನುಕೂಲ ಐತೆ. ನಾಳೆ ಕಂಪ್ಲೀಟ್ ಈ ಕಾಲ ಬಂದ್ ಮಾಡಿ ಬರೀ ಕರ್ನಾಟಕ ತಂದು ಆಂಧ್ರಕ್ಕಿಂತ ಮೇಲೆ ಕುಡಿಯೋ ನೀರು ಕೂಡ ಕೊಡಕಲ್ಲ. ಇದ್ರ ಬಗ್ಗೆ ಕರ್ನಾಟಕ ಆಂಧ್ರ ಪ್ರದೇಶ ರೈತ ಇವತ್ತು ಸರ್ಕಾರಗಳು ಶೀಘ್ರವಾಗಿ ಎಚ್ಚೆತ್ಕೊಂಡು ಆಂಧ್ರ ಕರ್ನಾಟಕ ನೀರು ಜಂಟಿಯಾಗಿ ಕಾಲ ತುಂಬ ಬಿಡ್ತಾರ. ಇವತ್ತು ಜಲಾಶಯದ ನೀರಿದ್ರು ಕೂಡ ನಮ್ಮ ರೈತರು ಮೋಸ ಮಾಡ್ತಾ ಇದ್ದೀರಿ. ಈ ರೀತಿಯಾಗಿ ಅನ್ಯಾಯ ಮಾಡೋದ್ರಿಂದ ನಿಮ್ಗೇನು ಆಂಧ್ರ ಪ್ರದೇಶಕ್ಕೆ ನಿಮ್ಗೆ ಅನ್ಯಾಯ ಆಗದ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ. ರೈತರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ನೀರು ಹರಿಸ್ತಾ ಇಲ್ಲ, ಇದ್ರ ವಿಚಾರ ಗಮನಕ್ಕೆ ಬಂದಿದೆಯಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ? ಖಂಡಿತವಾಗ್ಲೂ ಏನಂದ್ರೆ ತುಂಗಭದ್ರಾ ಡ್ಯಾಂನಿಂದ ಬಲದಂಡೆ ಮತ್ತು ಎಡದಂಡೆ ಕಾಲುವೆಗಳಿಗೆ ಈಗ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಎಡದಂಡೆ ಕಾಲುವೆಗೆ 4,000 ಕ್ಯೂಸೆಕ್ ನಷ್ಟು ನೀರನ್ನ ಬಿಡಲಾಗಿದೆ. ಬಲದಂಡೆಯ 2 ಕಾಲುವೆಗಳು ಬರುತ್ತೆ, ಅದರಲ್ಲೂ 8,000 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ. 8,000 ಕ್ಯೂಸೆಕ್ಸ್ ನೀರನ್ನ ಬಿಟ್ಟಂತ ಸಂದರ್ಭದಲ್ಲಿ ಬರೇ ಇದು ಕರ್ನಾಟಕ ಬಳ್ಳಾರಿಯ ಕಾಲುವೆಗಳಿಗೆ ಅಂದ್ರೆ ಬಳ್ಳಾರಿ ಕರ್ನಾಟಕದ ಜನತೆಗೆ ಮಾತ್ರ 8,000 ಕ್ಯೂಸೆಕ್ಸ್ ಅನ್ನ ನೀರನ್ನ ಬಿಡಲಾಗಿದೆ. ಆದ್ರೆ 8,000 ನೀರು ಬಿಟ್ಟಂತ ಸಂದರ್ಭದಲ್ಲಿ ಕಾಲುವೆ ಪೂರ್ತಿ ಪ್ರಮಾಣವಾಗಿ ತುಂಬಿ ಹರಿಯೋದಿಲ್ಲ ಮತ್ತು ಏನು ಬಳ್ಳಾರಿ ಗಡಿ ಭಾಗದಲ್ಲಿರುವಂತಹ ರೈತರ ಜಮೀನು ಏನಿರುತ್ತೋ ಆ ಜಮೀನಿನ ರೈತರಿಗೆ ಕೂಡ ಈ ನೀರು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ಕೂಡ ಆರೋಪ ಇದೆ. ಅಂದ್ರೆ ಪ್ರತಿ ಬಾರಿ ಕೂಡ ಕರ್ನಾಟಕ ಮತ್ತು ಆಂಧ್ರ ಸರ್ಕಾರ ಜಂಟಿ ಸಮನ್ವಯದಿಂದ ಮಾತುಕತೆ ಮಾಡ್ಕೊಂಡು ಒಟ್ಟಿಗೆ ನೀರ್ ಬಿಡುವಂತ ಕೆಲಸ ಕೂಡ ಆಗ್ತಾ ಇತ್ತು. ಒಟ್ಟಿಗೆ ನೀರ್ ಬಿಟ್ಟಂತ ಸಂದರ್ಭದಲ್ಲಿ ಎರಡೂ ರಾಜ್ಯಕ್ಕೆ ಬರುವಂತ ಪಾಲಿನ ನೀರ್ ಏನಿದೆ ಜೊತೆಗೆ ಬಿಟ್ಟಂತ ಸಂದರ್ಭದಲ್ಲಿ ಗಡಿ ಭಾಗದ ರೈತರಿಗೂ ಕೂಡ ಸರಿಯಾದ ಸಮಯಕ್ಕೆ ನೀರು ಕೂಡ ಸಿಗ್ತಿತ್ತು. ಜೊತೆಗೆ ಅತಿ ಹೆಚ್ಚಾಗಿ ನೀರು ವೇಗವಾಗಿ ಬಂದಂತ ಸಂದರ್ಭದಲ್ಲಿ ಅವರ ಜಮೀನುಗಳಿಗೆ ಹರಿಸುವಂತ ಕೆಲಸವನ್ನ ಗಡಿ ಭಾಗದ ಜಮೀನಲ್ಲಿರುವಂತಹ ರೈತರಿಗೆ ಸಮರ್ಪಕವಾಗಿ ನೀರು ಕೂಡ ಸಿಗ್ತಾ ಇತ್ತು. ಅದನ್ನ ಈ ಬಾರಿ ಕರ್ನಾಟಕ ಮಾತ್ರ ನೀರು ಬಿಡೋದಕ್ಕೆ ಒಪ್ಪಿಗೆ ಆಗಿರೋದ್ರಿಂದಾಗಿ ಬರೇ 8,000 ಕ್ಯೂಸೆಕ್ಸ್ ನೀರು ಸರಿಯಾದ ಸಮಯಕ್ಕೆ ರೈತರ ಜಮೀನುಗಳಿಗೆ ತಲುಪ್ತಾ ಇಲ್ಲ ಮತ್ತು ಆಂಧ್ರದ ಸಮನ್ವಯ ಕೊರತೆ ಅಂದ್ರೆ ಕರ್ನಾಟಕ ಮತ್ತು ಆಂಧ್ರದ 2 ಗಡಿ ಭಾಗದಲ್ಲಿ ಏನು ತುಂಗಭದ್ರಾ ಡ್ಯಾಮ್ ಇರುತ್ತೋ ಡ್ಯಾಮ್ಗೆ ಅಧಿಕಾರಿಗಳ ಜೊತೆಗೆ ಮತ್ತು ಸಮನ್ವಯ ಕೊರತೆ ಆಗಿರೋದ್ರಿಂದಾನೇ ಈ ಬಾರಿ ಸರಿಯಾದ ಸಮಯಕ್ಕೆ ನಮ್ಗೆ ನೀರು ಕೂಡ ಸಿಗ್ತಾ ಇಲ್ಲ, ಕಾಲುವೆ ತುಂಬಿ ಹರಿತಾ ಇಲ್ಲ. ಹೀಗಾಗಿ ಕೊನೆ ಭಾಗದಲ್ಲಿರುವಂತಹ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು ಕೂಡ ಇದೆ. ಕೆಲವೊಂದಿಷ್ಟು ರೈತರು ಆಯಾ ಭಾಗದಲ್ಲಿ ನೀರು ಸಿಗದೆ ಇರೋದಕ್ಕೆ ಉಸ್ಕಿನ ಮೂಟೆಗಳನ್ನ ಹಾಕಿ ಕಾಲುವೆಗಳಿಗೆ ಬಂದ್ ಮಾಡುವ ಮೂಲಕ ನೀರು ತುಂಬಿಕೊಳ್ಳುವಂತದ್ದು ಪ್ರಸಂಗಗಳು ಕಂಡಿರುವಂತಹ ವಿಡಿಯೋಗಳು ಕೂಡ ನೋಡ್ಬೋದಾಗಿದೆ. ಜೊತೆಗೆ ಕರ್ನಾಟಕ ನೀರು ಹರಿಸಿರೋದ್ರಿಂದಾಗಿ ಈ ಜೊತೆಗೆ ಆಂಧ್ರ ಕರ್ನಾಟಕ 2 ಸೇರಿಕೊಂಡು ನೀರು ಹರಿಸಿದ್ರೆ ಮಾತ್ರ ಸರಿಯಾದ ಸಮಯಕ್ಕೆ ನೀರು ಬರುತ್ತೆ. ಇಲ್ಲಾಂದ್ರೆ ಈ ಬಾರಿ ಭತ್ತದ ನಾಟಿ ಮಾಡೋದು ಕೂಡ ಬಹಳಷ್ಟು ಸಂಕಷ್ಟ ಆಗತ್ತೆ ಅಂತ ಹೇಳಿ ಗಡಿ ಭಾಗದ ರೈತರ ಸಮಸ್ಯೆ ಕೂಡ ಸಾಕಷ್ಟು ಆಗಿರುವಂತದ್ದು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಜೊತೆಗೆ ಕರ್ನಾಟಕ ಮತ್ತು ಆಂಧ್ರದ ಗಡಿ ಭಾಗದ ಎಲ್ಲಾ ಅಧಿಕಾರಿಗಳು ಸೇರಿಕೊಂಡು ಸಮನ್ವಯ ಕೊರತೆ ಆಗದೆ ಇರೋ ರೀತಿಯಲ್ಲಿ ನೀರನ್ನ ಹರಿಸಿದ್ರೆ ಮಾತ್ರ ಗಡಿ ಭಾಗದ ರೈತರಿಗೆ ನೀರಿನ ಅನುಕೂಲ ಆಗುತ್ತೆ. ಜೊತೆಗೆ ತುಂಗಭದ್ರಾ ಡ್ಯಾಮಿನಿಂದ ಈಗಾಗಲೇ 8,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಇನ್ನೂ ಸ್ವಲ್ಪ ಹೆಚ್ಚಾಗಿ ನೀರು ಬಿಟ್ಟಂತ ಸಂದರ್ಭದಲ್ಲಿ ಆಂಧ್ರ ಮತ್ತು ಕರ್ನಾಟಕದ ಎರಡು ರಾಜ್ಯದ ರೈತರೇನಿದ್ದಾರೆ ಕೆಲವೊಂದಿಷ್ಟು ಅನುಕೂಲ ಆಗುತ್ತೆ. ಅದರಲ್ಲೂ ಈ ಬಾರಿ 2 ಬೆಳೆ ಅಂದ್ರೆ ತುಂಗಭದ್ರಾ ಡ್ಯಾಮ್ ಅನ್ನ ನಂಬ್ಕೊಂಡಿರುವಂತಹ ಗೇಟ್ ಕಿತ್ತೋದಂತ ಸಂದರ್ಭದಲ್ಲಿ 2ನೇ ಬೆಳೆಗೆ ಕೂಡ ಈ ಭಾಗದ ರೈತರು ಭತ್ತ ಕೂಡ ಹಾಕಿರ್ಲಿಲ್ಲ. ಸದ್ಯ ಈಗ ಏನೋ ಸ್ವಲ್ಪ ಅಷ್ಟರ ಮಟ್ಟಿಗೆ ಮಳೆ ಆಗಿರೋದ್ರಿಂದಾಗಿ
ತುಂಗಭದ್ರಾ ಡ್ಯಾಮ್ ಕೂಡ ತುಂಬಿದೆ. ತುಂಗಭದ್ರಾ ಡ್ಯಾಮಿನಿಂದ ಅದು ನೀರ್ ಬಿಟ್ಟಂತ ಸಂದರ್ಭದಲ್ಲಿ ಈ ಬಾರಿ ಬರದ ಛಾಯೆ ಅನ್ನೋದು ಸ್ವಲ್ಪ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ರೈತರು ಖುಷಿಯಲ್ಲಿದ್ದು, ಆದ್ರೆ ಎಡದಂಡೆ ಕಾಲುವೆಗಳಿಂದ ಬರ್ತಾ ಇದ್ದಂತ ನೀರು ಮತ್ತು ಬಲದಂಡೆ ಕಾಲುವೆಗೆ ನೀರು ಅಷ್ಟೊಂದು ಸಾಕಾಗ್ತಾ ಇಲ್ಲ. ಆಂಧ್ರ ಮತ್ತು ಕರ್ನಾಟಕದ ಎರಡೂ ಸರ್ಕಾರಗಳ ಸಮನ್ವಯ ಮಾಡಿಕೊಂಡು ನೀರು ಹರಿಸಬೇಕನ್ನುವಂತ ರೈತರ ಒತ್ತಾಯ ಕೂಡ ಆಗಿರುವಂತದ್ದು. ಪ್ರೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗೆ. ಅಣ್ಣ రైతులకి